ಯಾವುದು ರಾಕೆಟ್ ಸೈನ್ಸ್ ಅಲ್ಲ ಸರ್ ಇದು. ನಾರ್ಮಲ್ ಹೋಮ್ ಮೇಕರ್ಸು, ಮನೆಯಲ್ಲಿ ಏನು ಗೊತ್ತಿಲ್ಲದೆ ಇರೋರು, ನನಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ಅನ್ನೋರು ಸಹ ಕಲಿಬೋದು ರೇಖಿ ವಿದ್ಯೆ. ಒಬ್ಬ ವ್ಯಕ್ತಿ ತುಂಬ ಕೋಪ ಮಾಡ್ಕೋತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಅವ್ನ ಸುತ್ತಮುತ್ತ ಅವನ್ನ ಟ್ರಿಗರ್ ಮಾಡೋರೇ ಜಾಸ್ತಿ ಇರ್ತಾರೆ. ಅದೇ ಒಬ್ಬ ಹೈಲಿ ಮೈಂಡೆಡ್ ವ್ಯಕ್ತಿ ತನ್ನ ಗೋಲ್ಸು, ತನ್ನ ಒಂದು ಆ್ಯಂಬಿಷಸನ್ನು ಹುಡುಕ್ತಾ ಹೋದಾಗ ಅದೇ ಥರ ಜನಗಳನ್ನ ಕನೆಕ್ಟ್ ಆಗ್ತಾರೆ. ನಿಮ್ಮ ಮಾತುಗಳಿಗೆ ಎಷ್ಟು ಪವರ್ ಇದೆ ಅಂತ ನೀವು ತಿಳ್ಕೊಂಡ್ರೆ ನೀವೇನೇನೋ ಮಾತಾಡಲ್ಲ. ನಿಮ್ಮ ಪ್ರೆಸೆನ್ಸ್ಗೆ ಎಷ್ಟು ಅಸ್ತಿತ್ವ ಇದೆ ಅಂತ ತಿಳ್ಕೊಂಡ್ರೆ ಎಲ್ಲಂದರೆ ಅಲ್ಲಿ ಇಲ್ಲ. ಪ್ರತಿಯೊಬ್ಬರಿಗೂ ಸೋಲ್ ಕಾಂಟ್ರಾಕ್ಟ್ ಅಂತಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ತಾನು ಏನು ಜೀವನ ಮಾಡಬೇಕು ಅಂತ ಮೊದಲೇ ನಿರ್ಧಾರ ಮಾಡಿ ಬಂದಿರ್ತಾನೆ. ನಿಮ್ಗೇನಾದರೂ ಬೇಕಿತ್ತಂದರೆ ಹೋಗಿ ಅದ್ರ ಹತ್ರ ಒಂದು ರೌಂಡ್ ಹಾಕೋಬಾ, ಅದು ನಿನ್ನನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ. ಮ್ಯಾನಿಫೆಸ್ಟೇಷನ್ನ ಒಂದು ವರ್ಡ್ ಏನಂದರೆ ತಥಾಸ್ತು ಅಂತ. ಎಲ್ಲಿವರೆಗೂ ನನ್ನ ಮೇಲೆ ನನಗೆ ಡೌಟ್ ಇದೆ, ನನ್ನ ಲೈಫ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ, ನನ್ನ ಗೋಲ್ಸ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಅಂದಾಗ ಯೂನಿವರ್ಸ್ ಪವರ್, ಕಾಸ್ಮಿಕ್ ಪವರ್ ಏನೇ ಬಂದರೂ ನಿಮಗೆ ಆಗಬೇಕಾಗಿರೋಂಥ ಚೇಂಜಸ್ ಆಗೋಕ್ಕೆ ಸಾಧ್ಯ ಇಲ್ಲ. ರೇಖಿ ವಿದ್ಯೆ ಮುಖಾಂತರ ಮ್ಯಾನಿಫೆಸ್ಟೇಷನ್ ಅಂತ ಹೋದಾಗ 100x ಪವರಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನಲ್ಲಿ ಒಂದು ಕ್ವಶನ್ ಬರುತ್ತೆ, 21 ದಿನ ಯಾಕೆ ಅಂತ. ಕರೆಕ್ಟ್ ಅಲ್ವಾ? 21 ದಿನ ಅಂದರೆ ನಮ್ಮ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಟ್ರೆಂಡ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಕುತೂಹಲ ಎಲ್ಲ ಕಡೆ ಮನೆ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಮ್ಯಾನಿಫೆಸ್ಟೇಷನ್ ನಿಜವಾಗಿ ಕೂಡ ವರ್ಕೌಟ್ ಆಗುತ್ತಾ? ಇದರ ಪ್ರಯೋಜನ ನಿಜವಾಗಿ ಯಾವ ರೀತಿಯಲ್ಲಿ ಜನರಿಗೆ ಸಿಗುತ್ತೆ? ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ಮೂಲದ ರಮ್ಯಾ ಸುರೇಶ್ ಶೈವ ಅವರು ನಮ್ಮ ಜೊತೆ ಇದ್ದಾರೆ. ಇವರು ರೇಖಿ ಹೀಲಿಂಗ್ ಬಗ್ಗೆ ಮಾಸ್ಟರ್ ಆಗಿದ್ದಾರೆ. ಜೊತೆಗೆ ಸಾಕಷ್ಟು 15ಕ್ಕೂ ಹೆಚ್ಚು ವರ್ಷಗಳಿಂದ ಈ ರೇಖಿ ವಿದ್ಯೆಯಲ್ಲಿ ಸಾವಿರಾರು ಮಂದಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಾಕಷ್ಟು ಅನುಭವವನ್ನು ಕೂಡ ಪಡೆದಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ರಮ್ಯಾ ಸುರೇಶ್ ಶೈವ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಅಂದ ಹಾಗೆ ಇವತ್ತಿನ ಟಾಪಿಕ್ ಬಹಳ ವಿಶೇಷ ಇದೆ ಅಂತ ಅನಿಸ್ತಾ ಇದೆ. ಕಳೆದ ಸಲ ತಾವು ನಮ್ಮ ವೀಕ್ಷಕರಿಗೆ ಈ ರೇಖಿ ವಿದ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಅದು ಕೂಡ ನಿಮ್ಮ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ, ಹೊಸದಾಗಿ ನೋಡುವವರಿಗೆ ಮಾಡಿಕೊಡೋದಿದ್ರೆ, ಎನರ್ಜಿ ಥೆರಪಿಸ್ಟ್ ಆಗಿ ರಮ್ಯಾ ಸುರೇಶ್ ಶೈವ ಅವರು ಸಾಕಷ್ಟು ಚಿರಪರಿಚಿತರಾಗಿದ್ದಾರೆ. ರೇಖಿ ಹಬ್, ರಮ್ಯಾ ರೇಖಿ ಹಬ್ ಇದರ ಸಂಸ್ಥಾಪಕರು ಕೂಡ ಆಗಿದ್ದಾರೆ. ಅದೇ ರೀತಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಹಿಪ್ನೋ ಥೆರಪಿಸ್ಟ್ ಆಗಿದ್ದಾರೆ. 15ಕ್ಕೂ ಹೆಚ್ಚು ವರ್ಷಗಳಿಂದ ರೇಖಿ ಥೆರಪಿಸ್ಟ್ ಆಗಿ ಸುಮಾರು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅವರು ಈ ವಿದ್ಯೆಯನ್ನು ಕಲಿಸಿದ್ದಾರೆ. ಅದೇ ರೀತಿ 24ಕ್ಕೂ ಹೆಚ್ಚು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿರುವಂಥದ್ದು. ಹಾಗೆ 100ಕ್ಕೂ ಹೆಚ್ಚು TV ಪ್ರೋಗ್ರಾಮ್ಗಳನ್ನು ಅವರು ಕೊಟ್ಟಿರುವಂಥದ್ದು. ಭಾರತ ಮತ್ತು ವಿದೇಶಗಳಲ್ಲಿ ಕೂಡ ಇವರ ರೇಖಿ ತರಗತಿಗಳು ನಡೀತಾ ಇದೆ. ಅದೇ ರೀತಿ ಕರ್ನಾಟಕದ ಪೊಲೀಸ್ ಅಕಾಡೆಮಿಯಲ್ಲಿ, ಮೈಸೂರು ಇಲ್ಲಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಅನೇಕ ಮಂದಿ ಅಧಿಕಾರಿಗಳಿಗೆ. ಅದೇ ರೀತಿ ಹಾಸನದಲ್ಲಿ ಅಲ್ಲಿನ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ನಲ್ಲಿ ಕೂಡ ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಅವರು ಅಲ್ಲಿ ಮಾರ್ಗದರ್ಶನ ಕಾರ್ಯಾಗಾರವನ್ನು ಕೊಟ್ಟಿರುವಂಥದ್ದು. ಅದೇ ರೀತಿ 2,000ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಇಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಅವರು ಮಾರ್ಗದರ್ಶನವನ್ನು ಕೊಟ್ಟಿರುವಂಥದ್ದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಅಂದಹಾಗೆ ಇವತ್ತಿನ ಎಪಿಸೋಡ್ ನಾವು ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಾನು ಸಾಕಷ್ಟು ಮಂದಿಯನ್ನು ನೋಡಿದ್ದೀನಿ. ಅವರು ತಮ್ಮ ಜೀವನದ ಗುರಿಯನ್ನು ಸಾಧಿಸಲಿಕ್ಕೆ ಈ ಒಂದು ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ನ ಡೈಲಿ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಅನೇಕ ಮಂದಿಗೆ ಇದ್ರ ಬಗ್ಗೆ ಖಂಡಿತವಾಗಿ ಕೂಡ ತಿಳ್ಕೊಳ್ಬೇಕು ಅನ್ನೋಂಥ ಒಂದು ಅಪೇಕ್ಷೆ ಇರುವಂಥದ್ದು. ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಾವು ತಜ್ಞರಾಗಿ ಏನು ಹೇಳ್ತೀರಾ ಅಂತ? ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಅದು ಒಂದು ಕಾಸ್ಮಿಕ್ ಪವರ್ ಅಂತ ಹೇಳ್ತೀವಿ. ಓಕೆ. ಬಟ್ ಅದು ಯಾವಾಗ ವರ್ಕ್ ಆಗುತ್ತೆ ಅಂದರೆ ನನ್ನಲ್ಲಿ ನನಗೆ ನಂಬಿಕೆ ಬಂದಾಗ ಮಾತ್ರ ಅದು ವರ್ಕ್ ಆಗುತ್ತೆ. ಎಲ್ಲಿವರೆಗೂ ನನ್ನ ಮೇಲೆ ನನಗೆ ಡೌಟ್ ಇದೆ, ನನ್ನ ಲೈಫ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ, ನನ್ನ ಗೋಲ್ಸ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ ಅಂದಾಗ ಯೂನಿವರ್ಸ್ ಪವರ್, ಕಾಸ್ಮಿಕ್ ಪವರ್ ಏನೇ ಬಂದರೂ ನಿಮಗೆ ಆಗಬೇಕಾಗಿರೋಂಥ ಚೇಂಜಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಫಸ್ಟು ಅದು ನಮ್ಮಲ್ಲಿ ಚೇಂಜ್ ಆಗಬೇಕು, ನಮ್ಮ ಅಂತರಾಳದಲ್ಲಿ ಚೇಂಜ್ ಆಗಬೇಕು. ಇನ್ನರ್ ಕನೆಕ್ಟಿವಿಟಿ ಅಟ್ರಾಕ್ಟ್ಸ್ ಔಟರ್ ವರ್ಲ್ಡ್ ಅಂತ. ನನ್ನ ಜೊತೆ ನಾನು ಯಾವಾಗ ಕನೆಕ್ಟ್ ಆಗ್ತೀನಿ ಆಗ ಮಾತ್ರನೇ ಹೊರಗಡೆನ ಪ್ರಪಂಚನ ನಾನು ಅಟ್ರಾಕ್ಟ್ ಮಾಡೋಕ್ಕೆ ಆಗುವಂಥದ್ದು. ಮ್ಯಾನಿಫೆಸ್ಟೇಷನ್ ನಮ್ಮ ಗೋಲ್ಸ್, ನಮ್ಮ ಡಿಸೈರ್ಸನ್ನು ಅಟ್ರಾಕ್ಟ್ ಮಾಡುವಂಥದ್ದು.
ಮ್ಯಾನಿಫೆಸ್ಟೇಷನ್ನ ಒಂದು ವರ್ಡ್ ಏನಂದರೆ ತಥಾಸ್ತು ಅಂತ ಹೇಳಿ. ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಕಾನ್ಷಿಯಸ್ಲಿ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ಕಾನ್ಷಿಯಸ್ಲಿ ನಿಮ್ಮ ಬಿಹೇವಿಯರ್ ಹೇಗಿದೆ, ಕಾನ್ಷಿಯಸ್ಲಿ ನಿಮ್ಮ ಮೈಂಡ್ಸೆಟ್ ಹೇಗಿದೆ, ಕಾನ್ಷಿಯಸ್ಲಿ ನಿಮ್ಮ ಒಳಗಡೆ ಇರುವಂಥ ಎನರ್ಜಿ ಯಾವ ಥರ ಇದೆ, ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ, ಇದೆಲ್ಲದಕ್ಕೂ ಅದು ಎವ್ರಿ ಟೈಮ್ ಇಟ್ಸ್ ಬೀನ್ ಸೇಯಿಂಗ್ ತಥಾಸ್ತು ತಥಾಸ್ತು ಅಂತ. ಸೊ ಆದ್ರಿಂದ ನಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಬಂದಾಗ ಮಾತ್ರ ನಾವು ಅಂದ್ಕೊಂಡಿರೋದನ್ನು ಸಾಧಿಸೋಕ್ಕೆ ಆಗುವಂಥದ್ದು. ನಾನು ಪಾಸ್ಟ್ ಲೈಫ್ ಕರ್ಮಾಸನ್ನು ಇಟ್ಕೊಂಡು ನನ್ನೊಳಗಡೆ ಇರುವಂತಹ ಟ್ರಾಮಾಸನ್ನು ಇಟ್ಕೊಂಡು ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದರೆ ಖಂಡಿತ ಆಗಲ್ಲ. ಯಾಕಂದರೆ ನಿಮ್ಮ ದೇಹ ಓಲ್ಡ್ ಪೇಯ್ನನ್ನು ಹೋಲ್ಡ್ ಮಾಡಿದೆ, ನಿಮ್ಮ ಮನಸ್ಸು ಹಳೆ ನೋವುಗಳಲ್ಲೇ ಬದುಕ್ತಾ ಇದೆ. ಅದನ್ನೆಲ್ಲ ಇಟ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡ್ತೀನಿ, ನಾನು ಚೆನ್ನಾಗಿ ಆಗಕ್ಕೆ ಹೋಗ್ತೀನಿ ಅಂದರೆ ಡೆಫಿನೆಟ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಬಂದಾಗ ನಿಮ್ಮ ಮೇಲೆ ನಿಮ್ಗಿರುವಂತಹ ಒಂದು ಪಾಸಿಟಿವಿಟಿನ ಅದು ಬೇಗ ಕಾರ್ಯರೂಪಕ್ಕೆ ತರಕ್ಕೆ ಹೆಲ್ಪ್ ಆಗುತ್ತೆ. ಕಾಸ್ಮಿಕ್ ಪವರ್, ನೀವು ಯೂನಿವರ್ಸಲ್ ಪವರ್ ಏನಾದರೂ ಹೇಳ್ಬೋದು. ಮ್ಯಾನಿಫೆಸ್ಟೇಷನ್ ನಮ್ಮ ಗೋಲ್ಸ್ನ ಡಿಸೈರ್ಸನ್ನು ಕಾರ್ಯರೂಪಕ್ಕೆ ತರಕ್ಕೆ ಸಹಾಯ ಮಾಡುವಂಥ ಒಂದು ಟೆಕ್ನಿಕ್. ಫ್ಯಾಂಟಾಸ್ಟಿಕ್. ನಿಜ ಕೂಡ ಎಲ್ಲರೂ ಕೂಡ ಅದೇ ಒಂದು ಅಪೇಕ್ಷೆ ಕೂಡ ಇರುತ್ತೆ, ಮನಸ್ಸಲ್ಲಿ ಅಂದ್ಕೊಂಡಿರ್ತದೆ ನಾನು ಇದಾಗಬೇಕು ಹಾಗೆ ಮಾಡಬೇಕು ಅನ್ನುವಂಥದ್ದು. ಬಟ್ ಅದು ಪ್ರಾಕ್ಟಿಕಲಾಗಿ ಹೇಗೆ ಮಾಡಬೇಕು ಅನ್ನುವಂಥದ್ದು ತುಂಬ ಸಾಕಷ್ಟು ಗೊಂದಲಿರುತ್ತೆ. ಸೇಮ್ ಟೈಮ್ ಗೊತ್ತಿಲ್ಲದೆಯೋ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇರ್ತೀವಿ, ಖಂಡಿತ ಮಾಡ್ತಾ ಇರ್ತೀವಿ. ಸೊ ಆದರೆ ಅದನ್ನು ಗೊತ್ತಿದ್ದು ತಿಳ್ಕೊಂಡು ಮಾಡಿದ್ರಿಂದ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು, ಕಾರ್ಯಗತ ರೂಪಕ್ಕೆ ಬರುತ್ತೆ ಅನ್ನುವಂಥದ್ದು. ಸೊ ಹಾಗೆ ತಾವೇ ಹೇಳಿದ್ರಿ, ಸೊ ಯೂನಿವರ್ಸಲ್ ಶಕ್ತಿ ಜೊತೆಗೆ ಕನೆಕ್ಟ್ ಆಗಲಿಕ್ಕೆ ಯಾವ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಈಗ ಈ ಇದು ರೇಖಿ ವಿದ್ಯೆಯಿಂದ, ಸೊ ನಾವು ಸಾಮಾನ್ಯ ಪ್ರಾರ್ಥನೆ ಎಲ್ಲರೂ ಕೂಡ ಮಾಡ್ತಾರೆ, ನನಗೆ ಒಳ್ಳೇದಾಗಲಿ ಭಗವಂತ ಎಲ್ಲವನ್ನು ಕರುಣಿಸು, ನಾನು ಅಂದ್ಕೊಂಡಿದ್ದನ್ನು ಮಾಡಿಕೊಡು ಅನ್ನುವಂಥದ್ದು. ಸೊ ಅದೊಂದು ವಿಧವಾದರೆ, ಸೊ ಈ ರೇಖಿ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಈ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಯಾವ ರೀತಿಯ ಒಂದು ಚೇಂಜಸ್ ಆಗುತ್ತೆ, ಅಂದುಕೊಂಡಿದ್ದನ್ನು ಸಾಧ್ಯ ಮಾಡಲಿಕ್ಕೆ ಆಗುತ್ತಾ ಅನ್ನೋದು ಏನು ಹೇಳ್ತೀರಿ ಅಂತ? ರೇಖಿ ವಿದ್ಯೆ ಮುಖಾಂತರ ಮ್ಯಾನಿಫೆಸ್ಟೇಷನ್ ಅಂತ ಹೋದಾಗ 100x ಪವರಲ್ಲಿ ಕೆಲಸ ಮಾಡುತ್ತೆ. ಯಾಕಂದರೆ ಮೇಯ್ನಾಗಿ ನಾವು ಆಗಲೇ ಮಾತಾಡ್ದಂಗೆ ನನ್ನೊಳಗಡೆ ಪೇಯ್ನ್ ಇದೆ, ಟ್ರಾಮಾಸ್ ಇದೆ, ಬ್ಲಾಕೇಜಸ್ ಇದೆ, ಎನರ್ಜಿ ಸಿಸ್ಟಮ್ ಕ್ಲಿಯರ್ ಆಗಿಲ್ಲ, ನಾನು ಅನ್ಕೊಂಡಿರೋದೆಲ್ಲ ಉಲ್ಟಾ ಆಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ನಿಮ್ಗೆ ಮ್ಯಾನಿಫೆಸ್ಟೇಷನಲ್ಲಿ ವರ್ಕ್ ಆಗುವಂಥದ್ದು ಏನೂ ಇರಲ್ಲ. ಅವಾಗ ಇದನ್ನು ನಂಬಲ್ಲ, ಅದನ್ನು ನಂಬಲ್ಲ, ನನ್ನನ್ನು ನಾನೇ ಫಸ್ಟ್ ನಂಬಲ್ಲ ಅಲ್ವಾ? ಸೊ ನಮ್ಮ ಲೈಫಲ್ಲಿ ನಾವು ಯಾವಾಗ ನಾನು ಅನ್ಕೊಂಡಿದ್ದೇನೂ ಆಗ್ತಿಲ್ಲ ಕಣೋ, ಲೈಫೇ ವೆಸ್ಟ್, ಎಷ್ಟು ಜನದ ಮಾತು ಕೇಳಿರ್ತೀರ ನೀವು. ಸೊ ಅಲ್ಲಿ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕಾಗಿರೋದು ಮೇಯ್ನು ನಮ್ಮ ಪೇಯ್ನ್ಸನ್ನು. ಅಲ್ಲಿಂದ ನಾವು ಹೊರಗಡೆ ಬರಬೇಕು. ಎಲ್ಲಿವರೆಗೂ ಪೇಯ್ನ್ಸ್ನ ಹೋಲ್ಡ್ ಮಾಡಿಟ್ಕೊಂಡಿರ್ತೀವಿ, ನನಗೆ ನೆಕ್ಸ್ಟ್ ಖುಷಿ ಬೇಕು ಅಂದಾಗ ಒಳಗಡೆ ನೀವು ದುಃಖ ಪಡ್ತಾ ನನಗೆ ಆಚೆ ಖುಷಿ ಬೇಕು ಅಂದರೆ ಆಗಲ್ಲ. ಆ ಪೇಯ್ನನ್ನು ಫಸ್ಟ್ ರಿಲೀಸ್ ಮಾಡಬೇಕು. ಆ ಪೇಯ್ನ್ಸು ನಿಮಗೆ ಚೈಲ್ಡ್ಹುಡ್ ಟ್ರಾಮಾಸಿಂದ ಬಂದಿರ್ಬೋದು, ಪಾಸ್ಟ್ ಲೈಫಿಂದ ಬಂದಿರ್ಬೋದು, ಅಥವಾ ಊಂಬಿಂದ ಬಂದಿರ್ಬೋದು. ಯಾಕಂದರೆ ತಾಯಿಯ ಗರ್ಭ ಮೊದಲನೇ ಪಾಠಶಾಲೆ ಅಂತ ಹೇಳ್ತೀವಿ. ಆಕೆ ಏನೇನೆಲ್ಲ ಯೋಚನೆ ಮಾಡಿರ್ತಾಳೆ ಅದೆಲ್ಲವೂ ಇಂಪ್ರಿಂಟ್ ಆಗಿರುತ್ತೆ ಮಕ್ಕಳಲ್ಲಿ. ಆಕೆ ಸಫರಿಂಗ್ಸು ಇಂಪ್ರಿಂಟ್ ಆಗಿರುತ್ತೆ, ಲಕ್ಸುರಿನೂ ಇಂಪ್ರಿಂಟ್ ಆಗಿರುತ್ತೆ. ಸೊ ಮೇಯ್ನಾಗಿ ಅದೇ ನಮ್ಮ ಲೈಫನ್ನು ಸಹ 50% ಲೀಡ್ ಮಾಡ್ತಾ ಇರುತ್ತೆ. ಅಂತಹ ಟ್ರಾಮಾಸನ್ನು ಸಹ ರಿಲೀಸ್ ಮಾಡೋದನ್ನು ನಾವು ರೇಖಿ ಪ್ರೋಗ್ರಾಮಲ್ಲಿ ಹೇಳ್ಕೊಡ್ತೀವಿ. ಪಾಸ್ಟ್ 3 ಲೈಫ್ ಕರ್ಮಗಳನ್ನು ನೀವು ಯಾವ ಥರ ರಿಲೀಸ್ ಮಾಡ್ಬೋದು ಅದನ್ನು ಸಹ ರೇಖಿನಲ್ಲಿ ಹೇಳ್ಕೊಡ್ತೀವಿ. ಸೊ ಒನ್ಸ್ ನಿಮ್ಮ ಎನರ್ಜಿ ಸಿಸ್ಟಮ್ ಕ್ಲಿಯರ್ ಆಯಿತು ಅಂದಾಗ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ತಾನೇ ಆಗ್ತಾ ಬರುತ್ತೆ. ಒಂದು ಹಂತದವರೆಗೂ ಸರ್ ಒಬ್ಬ ವ್ಯಕ್ತಿ ರೇಖಿ ಕಲಿತ ನಂತರ ನಂಗಿದ್ಬೇಕು ಅಂತ ಕೇಳಬೇದು ಹೊರತು, ಒಂದು ಹಂತ ಮುಗಿದ ತಕ್ಷಣ ಅವ್ನು ಏನು ಥಿಂಕ್ ಮಾಡ್ತಾನೆ ಇಮಿಡಿಯೇಟಾಗಿ ಆಗೋಕ್ಕೆ ಪ್ರಾಕ್ಟೀಸ್ ಆಗುತ್ತೆ. ಅಷ್ಟು ಎನರ್ಜಿನ ಅವ್ರು ತಗೋಬೋದು. ಅದ್ಭುತ. ತಾವು ಹೇಳಿದ್ರು ಮೇಡಮ್, ಇವಾಗ ಈ ರೇಖಿ ವಿದ್ಯೆಯ ಮೂಲಕ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ 100x ನಿಮಗೆ ಆಗುತ್ತೆ ಅಂದ್ಕೊಳ್ಳುವಂಥದ್ದು ಅಂತ ತಾವು ಭಾಳ ಕ್ಲಿಯರಾಗಿ ಹೇಳಿದಿರಿ. ಸೊ ಇನ್ನೊಂದು ಏನಂದರೆ, ಅಫ್ಕೋರ್ಸ್ ಈಗ ನಾವು ಈ ರೇಖಿ ವಿದ್ಯೆ ಮೂಲಕ ಈ ಯೂನಿವರ್ಸಲ್ ಪವರನ್ನು ಕನೆಕ್ಟ್ ಆಗಬೇಕು ಅಂತ ಬಯಸಿ ಮಾಡುವಂಥದ್ದು. ಸೊ ಇದು ನಮಗೆ ಹೇಗೆ ಅದು ಸ್ಪಂದಿಸುತ್ತೆ ನಮ್ಮ ಡೇ ಟು ಡೇ ಲೈಫಲ್ಲಿ? ಆ ಒಂದು ಯೂನಿವರ್ಸಲ್ ಪವರ್ ಅಥವಾ ಬ್ರಹ್ಮಾಂಡ ಶಕ್ತಿ ನಮಗೆ ಯಾವ ರೀತಿ ಸ್ಪಂದಿಸುತ್ತೆ, ಯಾವ ರೀತಿ ಕನೆಕ್ಟ್ ಆಗುತ್ತೆ, ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ? ಖಂಡಿತ ಗೊತ್ತಾಗುತ್ತೆ. ಇದಕ್ಕೆ ನಾವು ಏಂಜಲ್ ನಂಬರ್ಸ್ ಅಂತಲೂ ಹೇಳ್ತೀವಿ, ಯೂನಿವರ್ಸಲ್ ಸಿಂಬಲ್ಸ್ ಅಂತಲೂ ಹೇಳ್ತೀವಿ, ಯೂನಿವರ್ಸಲ್ ಸೈನ್ಸ್ ಅಂತಲೂ ಹೇಳ್ತೀವಿ. ಒಬ್ಬ ವ್ಯಕ್ತಿ ತುಂಬ ಕೋಪ ಮಾಡ್ಕೋತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಅವನ ಸುತ್ತಮುತ್ತ ಅವನ್ನ ಟ್ರಿಗರ್ ಮಾಡೋರೇ ಜಾಸ್ತಿ ಇರ್ತಾರೆ. ಕರೆಕ್ಟ್. ಯಾಕಂದರೆ ಗೊತ್ತು ಆ ಎನರ್ಜಿಗೆ ಇವ್ನು ಪಿನ್ ಮಾಡಿದ ತಕ್ಷಣ ಪಾಪಪ್ ಆಗ್ತಾನೆ ಅಂತ ಹೇಳಿ ತುಂಬ ನೆಗೆಟಿವ್ ಆಗಿ ತುಂಬ ಅದೇ ಥರ ಯೋಚನೆಗಳು ಮಾಡ್ತಾ ಇದ್ದ. ಅವ್ನು ಸುತ್ತಮುತ್ತ ಅದೇ ಥರ ಈವೆಂಟ್ಸೇ ನಡೀತಾ ಇರುತ್ತೆ. ಜಗಳ, ದ್ವೇಷ, ಕೋಪ, ಅಸೂಯೆ, ಇದೇ ಥರ ಸಿಚುವೇಶನ್ಸೇ ನಡೀತಾ ಬರ್ತಾ ಇರುತ್ತೆ. ಓಕೆ, ಅದೇ ಒಬ್ಬ ಹೈಲಿ ಮೈಂಡೆಡ್ ವ್ಯಕ್ತಿ ತನ್ನ ಗೋಲ್ಸು, ತನ್ನ ಒಂದು ಆ್ಯಂಬಿಷಸನ್ನು ಹುಡುಕ್ತಾ ಹೋದಾಗ ಅದೇ ಥರ ಜನಗಳನ್ನ ಕನೆಕ್ಟ್ ಆಗ್ತಾರೆ. ಅವರ ಐಡಿಯಾಸ್ಗೆ ಇನ್ನಷ್ಟು
ಪ್ರೋತ್ಸಾಹನೆ ಕೊಡುವಂಥವ್ರು, ಅದನ್ನ ಇನ್ನಷ್ಟು ಅವ್ರಿಗೆ ನೀನ್ ಈ ತರ ಮಾಡು ಆ ತರ ಮಾಡು ಅಂತ ಗೈಡ್ ಮಾಡುವಂಥವ್ರು ಅಥವಾ ಕೊಲಾಬ್ರೇಟ್ ಮಾಡುವಂಥವ್ರು ಈ ತರ ಸಿಗ್ತಾ ಹೋಗ್ತಾರೆ. ಓಕೆ, ಮತ್ತೆ ಥಾಟ್ಸು, ನಮ್ಮ ಥಾಟ್ಸ್ ಯಾವ ತರ ಇರುತ್ತೋ ನಮ್ಮ ಜನಗಳು ಅದೇ ತರ ಇರ್ತಾರೆ. ಓಕೆ, ನಿನ್ನ 5 ಜನ ಫ್ರೆಂಡ್ಸ್ ಯಾರಂತ ಹೇಳು, ನೀನೇನು ಅಂತ ನಾನು ಹೇಳ್ತೀನಿ ಅಂತ ಹೇಳೋರು ಇದ್ದಾರೆ ಅಲ್ವಾ. ಸೊ ನನ್ನ ಸುತ್ತಮುತ್ತ ವಾತಾವರಣ ಯಾವ ಥರ ಇದೆ ಅದ್ರ ಮೇಲೆ ಆಗುತ್ತೆ. ನೀವು ನಿಮ್ಮ ಥಾಟ್ಸನ್ನು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಿಮ್ಮ ಥಾಟ್ಸ್ ಏನೇನೋ ಥಿಂಕ್ ಮಾಡಲ್ಲ, ನಿಮ್ಮ ಥಿಂಕಿಂಗ್ ಯಾವ್ಯಾವ ಥರನೂ ಇರಲ್ಲ. ನಿಮ್ಮ ಮಾತುಗಳಿಗೆ ಎಷ್ಟು ಪವರ್ ಇದೆ ಅಂತ ನೀವು ತಿಳ್ಕೊಂಡ್ರೆ ನೀವೇನೇನೋ ಮಾತಾಡಲ್ಲ. ನಿಮ್ಮ ಪ್ರೆಸೆನ್ಸ್ಗೆ ಎಷ್ಟು ಅಸ್ತಿತ್ವ ಇದೆ ಅಂತ ತಿಳ್ಕೊಂಡ್ರೆ ಎಲ್ಲಂದ್ರೆ ಅಲ್ಲಿ ನೀವಿರಲ್ಲ. ಅದಕ್ಕೆ ಎಲ್ಲದಕ್ಕೂ ಅದರದೇ ಆದಂತಹ ಬೆಲೆ ಇರುತ್ತೆ, ಸ್ಥಾನ ಇರುತ್ತೆ. ಅದನ್ನು ಅರ್ಥಕೊಂಡಾಗ ಡೆಫಿನೆಟ್ಲಿ ನಾವು ಯೂನಿವರ್ಸ್ ಮುಖಾಂತರ ನಮ್ಮ ಜೀವನನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು, ನಮ್ಮ ಜೀವನನ ಡಿಸೈನ್ ಮಾಡ್ಕೋತಾ ಹೋಗ್ಬೋದು. ಸೊ ಎಲ್ಲ ಸಮಯದಲ್ಲೂ ಯೂನಿವರ್ಸ್ ನಮಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ, ಒಂದಲ್ಲ ಒಂದು ವಿಧದಲ್ಲಿ. ಒಂದು ಈವೆಂಟ್ಸ್ ಮುಖಾಂತರ, ಒಂದು ಮಾತುಗಳ ಮುಖಾಂತರ, ಒಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಬರೋ ಮುಖಾಂತರ. ಒಬ್ಬ ವ್ಯಕ್ತಿ ಜೀವನಕ್ಕೆ ಬರ್ತಾನೆ ಅಂದರೆ ಅದಕ್ಕೆ ಕಾರಣ ಇರುತ್ತೆ, ಏನಾದರೂ ಕಲ್ಸೋಕ್ಕೆ ಬಂದಿರ್ತಾರೆ. ಕರೆಕ್ಟ್. ಸೊ ಈ ಥರ ನಮ್ಮ ಯೂನಿವರ್ಸು ಪ್ರತಿಯೊಬ್ಬ ಲೈಫಲ್ಲೂ ಪಾಠನ ಕಲಿಸ್ತಾನೆ ಇರುತ್ತೆ. ಅದನ್ನು ನಾವು ಅರ್ಥಕೊಂಡು ಕಲಿಬೇಕು. ಆವಾಗ ಡೆಫಿನೆಟ್ಲಿ ನಮ್ಮ ಲೈಫ್ ನಮಗೆ ಬೇಕಾದಂಗೆ ನಾವು ಡಿಸೈನ್ ಮಾಡ್ಕೋಬೋದು. ಭಾಳ ಚೆನ್ನಾಗಿ ಹೇಳಿದ್ರು ಮೇಡಮ್. ಯಾಕಂದರೆ ನೀವು ಹೇಳಿದಾಗೆ ಬ್ರಹ್ಮಾಂಡ ಶಕ್ತಿ ಅಥವಾ ಯೂನಿವರ್ಸಲ್ ಪವರ್ ಅನ್ನೋಂಥದ್ದು 24 ಗಂಟೆ 365 ದಿವಸ ಇದ್ದೇ ಇರುತ್ತೆ. ಬಟ್ ನಾವು ಅದಕ್ಕೆ ಕನೆಕ್ಟ್ ಆಗಲಿಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಅಥವಾ ಪ್ರಿಪರೇಷನ್ಸ್ ಅನ್ನುವಂಥದ್ದು ಮಾಡಬೇಕು ಅಂತ ಭಾಳ ಅದ್ಭುತವಾಗಿ ವಿವರಿಸಿದ್ದೀರಿ. ಅದೇ ರೀತಿ ಈಗ ವ್ಯಕ್ತಿಗಳಿಗೆ ನಾನಾ ರೀತಿಯ ಆಕಾಂಕ್ಷೆಗಳು ಲೌಕಿಕ ಬದುಕಿನಲ್ಲಿ ಇದ್ದೇ ಇರುತ್ತೆ. ಲೌಕಿಕ ಇರ್ಬೋದು, ಅಲೌಕಿಕ ಇರ್ಬೋದು. ಒಂದು ಗುರಿ ಸಾಧನೆ ಮಾಡಬೇಕು, ನಾನು ಶ್ರೀಮಂತ ಆಗಬೇಕು, ಸಂಪನ್ಮೂಲ ವ್ಯಕ್ತಿ ಆಗಬೇಕು, ನನ್ನ ಸುತ್ತಮುತ್ತ ಸಮೃದ್ಧಿ ಇರಬೇಕು ಅನ್ನುವಂಥದ್ದು ಬಹಳ ಮಂದಿಯ ಒಂದು ದೊಡ್ಡ ಒಂದು ಆಶಯ ಸಂಕಲ್ಪ. ಮತ್ತು ಇರುವ ಸಂಪತ್ತನ್ನು ಉಳಿಸ್ಕೊಳ್ಬೇಕು ಅಂತ ಇರುವವರಿಗೆ, ಸೊ ಇಲ್ಲದೇ ಇರೋರಿಗೆ ಬೇಕು ಅಂತ, ಆಲ್ರೆಡಿ ಇರೋರಿಗೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಕಾಂಕ್ಷೆಗಳೇ ಇರುವಂಥದ್ದು. ಸೊ ಹಾಗಾಗಿ ಈ ಸಿರಿ ಸಂಪತ್ತು, ಸಂಪನ್ಮೂಲ ಸಂಪತ್ತು ಇದನ್ನು ಉಳಿಸ್ಕೊಳ್ಳಿಕ್ಕಿರ್ಬೋದು, ಪಡಿಲಿಕ್ಕಿರ್ಬೋದು, ಮಾನಸಿಕವಾಗಿ ದೈಹಿಕವಾಗಿ ಯಾವ ರೀತಿಯ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ, ಆ ರೀತಿಯ ಸಿದ್ಧತೆಗಳು ಹೇಗೆ ಇರುತ್ತೆ ಅಂತ ಹೇಳ್ತೀರಾ ಅಂತ? ಒಬ್ಬ ವ್ಯಕ್ತಿ ತನ್ನ ಲೈಫಲ್ಲಿ ಅಬಂಡೆನ್ಸ್ ಅಂತ ಹೇಳ್ತೀವಿ, ಮ್ಯಾನಿಫೆಸ್ಟೇಷನಲ್ಲಿ ಆ ಒಂದು ವರ್ಡ್ ತುಂಬಾ ಎನರ್ಜಿ ಕೊಡುವಂಥದ್ದು ಅಬಂಡೆನ್ಸ್. ನಿಜ. ಓಕೆ, ಆ ಅಬಂಡೆನ್ಸ್ ಲೈಫನ್ನು ಲೀಡ್ ಮಾಡಬೇಕು ಅಂದಾಗ ಅದೇ ಥರದ ವಾತಾವರಣದಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅವರ ಥಾಟ್ಸ್ ಇರ್ಬೋದು, ಅವರ ಥಿಂಕಿಂಗ್ ಇರ್ಬೋದು, ಅವರ ಬಿಹೇವಿಯರ್ ಇರ್ಬೋದು, ಡೇ ಬೈ ಡೇ ಅವರ ಚಲನೆವಲನೆ ಇರ್ಬೋದು, ಎಲ್ಲವೂ ಅದೇ ಥರ ಇರಬೇಕಾಗತ್ತೆ. ಸೊ ಆ ಎನರ್ಜಿ ಕನೆಕ್ಟ್ ಆಗಬೇಕು, ಆ ವೈಬ್ರೇಷನ್ನು, ಆ ಫ್ರೀಕ್ವೆನ್ಸಿ ಕನೆಕ್ಟ್ ಆಗಬೇಕು ಅಂದರೆ ಅದೇ ಥರದ ಮಾತುಗಳು, ಅದೇ ಥರದ ಒಂದು ಮೀಟಿಂಗ್ಸ್ ಅಂತ ಏನು ಹೇಳ್ತೀವಿ, ಅದೇ ಥರದ ಅಗ್ರಿಮೆಂಟ್ ಅಂತಲೂ ಹೇಳ್ತೀವಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಸೋಲ್ ಕಾಂಟ್ರಾಕ್ಟ್ ಅಂತಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ತಾನು ಏನು ಜೀವನ ಮಾಡಬೇಕು ಅಂತ ಮೊದಲೇ ನಿರ್ಧಾರ ಮಾಡಿ ಬಂದಿರ್ತಾನೆ. ಅವ್ರವ್ರ ಲೈಫ್ ಸೋಲ್ ಕಾಂಟ್ರಾಕ್ಟ್ಸನ್ನು ಅವ್ರು ಲೀಡ್ ಮಾಡ್ತಾ ಇರ್ತಾರೆ. ಬಟ್ ಇಮಿಡಿಯೇಟಾಗಿ ನೀವು ಶಿಫ್ಟ್ ಆಗಬೇಕು ಅಂದಾಗ ಆ ಒಂದು ಕಾಂಟ್ರಾಕ್ಟನ್ನು ಡಿಸ್ಕನೆಕ್ಟ್ ಮಾಡಿ ಹೊಸ ಕಾಂಟ್ರಾಕ್ಟ್ಗೆ ಹೆಜ್ಜೆ ಇಡಬೇಕಾಗತ್ತೆ. ಹಳೆ ಕಾಂಟ್ರಾಕ್ಟಲ್ಲಿ ಇಟ್ಕೊಂಡು ನಾನು ಹೊಸ್ತು ಮಾಡ್ತೀನಿ ಅಂದಾಗ ಡೆಫಿನೆಟ್ಲಿ ಕನೆಕ್ಟ್ ಆಗೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನೀವೊಂದು ಅಬಂಡೆನ್ಸನ್ನು ಅಟ್ರಾಕ್ಟ್ ಮಾಡಬೇಕು ಅಂದಾಗ ಆ ವಾತಾವರಣ, ಫಾರ್ ಎಕ್ಸಾಂಪಲ್ ನೀವೊಂದು 5 ಸ್ಟಾರ್ ಇದರಲ್ಲಿ ಹೋಗಿ ನಾನು ಮೀಟಿಂಗ್ಸ್ ಮಾಡಬೇಕು, ನಾನು ಈ ಥರ ವ್ಯಕ್ತಿಗಳನ್ನು ಮೀಟ್ ಮಾಡಬೇಕು ಅಂದಾಗ 5 ಸ್ಟಾರ್ ಹೋಟ್ಲ್ಗೆ ಹೋಗಬೇಕಾಗತ್ತೆ. ನೀವು ಟೀ ಶಾಪಲ್ಲಿ ಕೂತ್ಕೊಂಡು ಅಲ್ಲಿದ್ದು ಯೋಚನೆ ಮಾಡೋಕ್ಕಾಗಲ್ಲ. ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ನಮ್ಮ ತಂದೆಯವರು ಬಹಳ ವರ್ಷಗಳಿಂದ ಈ ಮಾತನ್ನು ಹೇಳಿದ್ರು. ಆವಾಗ ನಮ್ಗೆ ಇದ್ರ ಬಗ್ಗೆ ನಿಜ ಐಡಿಯಾ ಇರಲಿಲ್ಲ. ಸೊ ಏನು ಹೇಳಿದ್ರೆ, ನಿನ್ಗೇನಾದರೂ ಬೇಕಿತ್ತಂದರೆ ಹೋಗಿ ಅದ್ರ ಹತ್ರ ಒಂದು ರೌಂಡ್ ಹಾಕೋಬಾ, ಅದು ನಿನ್ನನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ. ಸೊ ದಟ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ನಮ್ಗೇನು ಬೇಕೋ ಅದ್ರ ಸುತ್ತ ಹೋಗಿ ಅವರನ್ನ ಕನೆಕ್ಟ್ ಆಗಬೇಕಾಗತ್ತೆ. ಅದ್ರದ್ದು ಎನರ್ಜಿ, ಅದ್ರದ್ದು ಫ್ರೀಕ್ವೆನ್ಸಿ, ಅದ್ರದ್ದು ವೈಬ್ರೇಷನನ್ನು ನಾವು ಕನೆಕ್ಟ್ ಆಗಬೇಕಾಗತ್ತೆ. ಆವಾಗ ಅದು ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳಿ. ನೀವು ಯಾವುದಾದ್ರೂ ಹೊಸ ಗಾಡಿ ತೊಗೋಬೇಕು ಅಂದಾಗ ಆ ಗಾಡಿನಲ್ಲಿ ಒಂದು ಡ್ರೈವ್ ತೊಗೋಬೇಕಾಗತ್ತೆ. ಸೊ ಈ ಥರ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ನಾನು ಹೇಳ್ತಾ ಇರೋದು. ತುಂಬ ನಾವು ಲಾಂಗ್ ಟರ್ಮ್ಗೆ ಹೋಗಲ್ಲ, ನನ್ನ ಕಾನ್ಸೆಪ್ಟೇ ಇಲ್ಲ ಅದು. ಈಗ ಆಗಬೇಕು. ಸೊ ತುಂಬ ಸಿಂಪಲ್ ಟೆಕ್ನಿಕ್ಸು, ತುಂಬ ಸಿಂಪಲ್ ಮೆಥಡ್ಸ್. ರೇಖಿಲಾಗಿರ್ಬೋದು, ಮ್ಯಾನಿಫೆಸ್ಟೇಷನಲ್ಲಿ ಆಗಿರ್ಬೋದು, ತುಂಬ ಸರಳವಾಗಿರುವಂಥದ್ದನ್ನು ನಾವು ಟೀಚ್ ಮಾಡ್ತೀವಿ. ಅದರಲ್ಲಿ ರಿಸಲ್ಟ್ಸ್ ಬಂದಿರೋದು ಇದೆ. ವೀಸಾ ಅಪ್ಲಿಕೇಶನ್ ಅಂತ ಹಾಕಿದ್ರೆ ಬೇರೆ ದೇಶಕ್ಕೆ, US-ಗೆ, ನಿಮಗೆ ನಿಮ್ಮ ಪ್ರಕಾರ ಎಷ್ಟು ದಿನ ಬೇಕಾಗ್ಬೋದು ವೀಸಾ ಬರೋಕ್ಕೆ? ಎಷ್ಟು ದಿನ ಬೇಕಾಗ್ಬೋದು? 1.5 ಮಂತ್, 2 ಮಂತ್ಸ್. ನಮ್ಮ ಸ್ಟೂಡೆಂಟ್ಸ್ಗೆ 4 ರಿಂದ 5 ಜನಕ್ಕೆ ವಿತಿನ್ 15 ಡೇಸ್ ಬಂದಿದೆ ವೀಸಾ. ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ನಮ್ಮ ಎನರ್ಜಿ ಸಿಸ್ಟಮ್.
ಸೊ ಆ ಥರ ಟೆಕ್ನಿಕ್ಸನ್ನು ನಾವು ಹೇಳ್ಕೊಡ್ತೀವಿ. ಓಕೆ, ಮತ್ತು ಎಜುಕೇಷನ್ನು ಇಂಥದ್ದೇ ಆಗಬೇಕು, ಇಷ್ಟೇ % ಬರಬೇಕು, ನಾವು ಬರೆದು ಅದನ್ನು ಮ್ಯಾನಿಫೆಸ್ಟ್ ಮಾಡಿಸ್ತೀವಿ ಮಕ್ಕಳ ಕೈಯಲ್ಲಿ, ಅವ್ರ ಪೇರೆಂಟ್ಸ್ ಕೈಯಲ್ಲಿ. ಮತ್ತು ಜಾಬ್ ವೈಸು ಅಷ್ಟೇ, ಅಂಥ ಪೊಸಿಷನ್ನೇ ಬೇಕು, ಅಷ್ಟೇ ಸ್ಯಾಲ್ರಿ ಬೇಕು, ನೀಟಾಗಿ ಕ್ಲೀನಾಗಿ ಮ್ಯಾನಿಫೆಸ್ಟ್ ಮಾಡೋದನ್ನ ಹೇಳ್ಕೊಡ್ತೀವಿ. ಇಲ್ಲಿ ಕ್ಲಾರಿಟಿ ಇಂಪಾರ್ಟೆಂಟ್. ನಿಮ್ಗೆ ಏನು ಬೇಕು ಅಂತ ಹೇಳಿ, ಇಂಥ ಪೊಸಿಷನ್ನು, ಇಂಥ ಕಂಪನಿ, ಇಂಥ ಸ್ಯಾಲ್ರಿ, ಇಷ್ಟು ವರ್ಷ ನಾನು ಇಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿ. ಅದರಿಂದ ಅವರು ತುಂಬ ಸಫರು ಮಾಡಿರ್ತಾರೆ, ಬಟ್ ಅಲ್ಲಿಂದ ಆಚೆ ಬಂದು ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಓಕೆ, ಸೊ ಈ ಥರ ರಿಚ್ ಆಗಿರಬೇಕು ಅಂದಾಗ ರಿಚ್ ಆ್ಯಕ್ಟಿವಿಟೀಸೇ ಇರಬೇಕು. ನಾನು ಅಬಂಡನ್ಸಲ್ಲಿ ಇರಬೇಕು ಅಂದಾಗ ಅಬಂಡನ್ಸ್ ಆ್ಯಕ್ಟಿವಿಟೀಸೇ ಇರಬೇಕು. ಸೊ ಡೈಲಿ ನಿಮ್ಗೆ ಏನು ಬೇಕು ಅದ್ರ ಸುತ್ತ ಓಡಾಡ್ಕೊಂಡು ಬನ್ನಿ. ಡೆಫಿನೆಟ್ಲಿ ನೀವು ಅಂದ್ಕೊಂಡಿರೋದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಫಿಸಿಕಲಿ ಅಂದಾಗ ಓಡಾಡ್ಕೊಂಡು ಬರೋವಂಥದ್ದು, ಮೆಂಟಲಿ ಅಂದಾಗ ಅದು ಆಲ್ರೆಡಿ ನನಗೆ ಸಿಕ್ಕಿದೆ ಅಂತ ಹೇಳಿ ಆ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಬೇರೆ ದೇಶಗಳಲ್ಲಿ ಮಕ್ಕಳನ್ನ ಒಂದು ದೊಡ್ಡ ಕಂಪ್ನಿಗೆ ಹೋದ್ಮೇಲೆ ಯಾವ ಥರ ನೀನು ಇರಬೇಕು ಅಂತ ಮಕ್ಕಳಿಂದಾನೇ ಟ್ರೈನ್ ಮಾಡ್ತಾರೆ. ಆ ಬಾಡಿ ಲ್ಯಾಂಗ್ವೇಜು, ಥಾಟ್ ಪ್ರೊಸೆಸ್ಸು, ಸ್ಪೀಕಿಂಗ್, ವೇ ಆಫ್ ಸ್ಪೀಕಿಂಗು. ನೀವು ಹೆಂಗೆಂಗೋ ಮಾತಾಡಿದ್ರೆ ಎಲ್ಲ ಕಡೆ ನಿಮ್ಗೆ ಕೆಲಸ ಸಿಗಲ್ಲ ಅಲ್ವಾ? ಅವ್ರ ಮೈಂಡ್ ಸೆಟ್ಟನ್ನು ನಾವು ಮ್ಯಾಚ್ ಮಾಡಬೇಕಾಗತ್ತೆ. ಅವರೆಲ್ಲಾನು ಚೆಕ್ ಮಾಡ್ತಾರೆ. ಒಂದು ಹೈಯರ್ ಕಂಪನಿ ನಿಮ್ಮನ್ನ ಅಷ್ಟು ಲಕ್ಷ ಕೊಟ್ಟು ಅಪಾಯಿಂಟ್ ಮಾಡ್ತಾ ಇದೆ ಅಂದಾಗ ಅವರು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆ ಮಕ್ಕಳಿಗೆ ಈವನ್ ಹೈಯರ್ ಸ್ಕೂಲಿಂದನೇ ಬಾಡಿ ಲ್ಯಾಂಗ್ವೇಜು, ಥಾಟ್ ಪ್ರೊಸೆಸ್ಸು, ಬಿಹೇವಿಯರು, ಹೆಂಗ್ ಸ್ಪೂನ್ ಹಿಡ್ಕೋಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟು. ನಾವು ಅದನ್ನು ಅಟ್ರಾಕ್ಟ್ ಮಾಡಬೇಕು ಅಂದಾಗ ನಾವು ಫಿಸಿಕಲಿ ಈ ಥರ ಟ್ರೈನ್ ಆಗಬೇಕಾಗತ್ತೆ. ಮೆಂಟಲಿ ಅದನ್ನು ನಾವು ಗ್ರಾಸ್ಪ್ ಮಾಡ್ತಾ ಇರಬೇಕು. ಅದು ನಂದಾಗಿದೆ ಅಂತ, ಆಲ್ರೆಡಿ ನಂದು ಅಂತಲೇ ಹೇಳ್ಕೊಡ್ತೀವಿ ನಾವು. ಎವ್ರಿಥಿಂಗ್ ಇಸ್ ಡನ್, ನಾನು ಇದನ್ನು ಪಡೆದಿದ್ದೀನಿ ಅಂತಲೇ ಹೇಳೋ ಅಂಥದ್ದು. ಸೊ ಈ ಮುಖಾಂತರ ನಿಮ್ಮ ಚಲನೆ ವಲನೆಗಳನ್ನು ಚೇಂಜಸ್ ಮಾಡಿಕೊಂಡಾಗ ಮ್ಯಾನಿಫೆಸ್ಟೇಷನ್ ಖಂಡಿತ ಆಗುತ್ತೆ. ಭಾಳ ಅದ್ಭುತವಾಗಿ ವಿವರಿಸಿದ್ರಿ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಇರುತ್ತೆ ಅಂತ. ಮುಖ್ಯವಾಗಿ ತಾವೊಂದು 3 ಪಾಯಿಂಟನ್ನು ಭಾಳ ಅದ್ಭುತವಾಗಿ ಹೇಳಿದ್ರಿ. ಒಂದು ಆಲೋಚನೆ, ಮತ್ತೆ ಮಾತು, ಆಮೇಲೆ ನಾವು ನಡೆಸಿದ ಕ್ರಿಯೆ ಅಥವಾ ನಾವು ಎಲ್ಲಿ ಇರ್ತೀವಿ ಅನ್ನೋ ಬಿಹೇವಿಯರ್. ಇದು 3 ಕೂಡ ಒಂದು ಸರಳ ರೇಖೆಯಲ್ಲಿ ಒಂದೇ ರೀತಿ ಕರೆಕ್ಟಾಗಿ ಇದ್ದರೆ ಅದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅಂತ ತಾವು ಹೇಳಿದ್ರಿ. ಒಂದರಲ್ಲೂ ಕೂಡ ವ್ಯತ್ಯಾಸ ಆದರೆ ಅದು ಪ್ರಯೋಜನ ಆಗಲ್ಲ. ಸೊ ಅಬಂಡೆನ್ಸ್ ಬೇಕಿದ್ರೆ, ಸಮೃದ್ಧಿ ಬೇಕಿದ್ರೆ ಅದು 3 ಕೂಡ ಅಷ್ಟೇ ಸಮೃದ್ಧವಾಗಿರಬೇಕು, ಅಷ್ಟೇ ಸಕಾರಾತ್ಮಕವಾಗಿರಬೇಕು ಅನ್ನುವಂಥದ್ದು. ಸೊ ನಮ್ಮ ವೀಕ್ಷಕರಿಗೆ, ವಿಶ್ವವಾಣಿ ವೀಕ್ಷಕರಿಗೆ ಒಂದು ಡೈಲಿ ಪ್ರಾಕ್ಟೀಸ್ ಮಾಡುವಂತಹ ಒಂದಷ್ಟು ಟೆಕ್ನಿಕ್ಸನ್ನು ಹೇಳ್ತೀರಾ ಅಂತ ಮ್ಯಾನಿಫೆಸ್ಟೇಷನ್ ಬಗ್ಗೆ? ಖಂಡಿತ. ಸೊ ಏನಂದರೆ ಮೇಯ್ನಾಗಿ ನನ್ನ ಜೊತೆ ನನ್ನ ಕಾನ್ವರ್ಸೇಷನ್ ಏನಿದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ನಾವು ತುಂಬ ಹಳೆಯ ಕಾಲದಿಂದನೂ ನೋಡಿರೋವಂಥದ್ದು, ಫಸ್ಟು ನಾವು ಡಿಗ್ರೇಡ್ ಮಾಡ್ಕೊಳ್ಳೋದು ನಮ್ಮನ್ನು. ನನ್ನ ಜೀವನ ಹಿಂಗಾಗೋಯ್ತು, ನನ್ನ ಕರ್ಮ ಇದು, ನಾನೇನೇನು ಮಾಡ್ಕೊಂಡು ಬಂದಿದ್ನೋ ಇಲ್ಲಿ ಬಂದು ಸಿಗಾಕೊಂಬಿಟ್ಟೆ ಅಲ್ವಾ? ಅದನ್ನ ಚೇಂಜ್ ಮಾಡಬೇಕು. ನಮ್ಮ ಜೊತೆ ನಮ್ಮ ಕಾನ್ವರ್ಸೇಷನು ಹೈಯರ್ ಲೆವೆಲಲ್ಲೇ ಇರಬೇಕು. ನನ್ನ ಜೀವನ ತುಂಬ ಉತ್ತಮವಾಗಿದೆ, ಐ ಆಮ್ ಅಬಂಡೆಂಟ್, ಐ ಆಮ್ ಪ್ರಾಸ್ಪರಸ್. ಓಕೆ, ಈ ಥರ ಐ ಆಮ್ ಅನ್ನೋದು ಈಗೋ ಅಲ್ಲ, ಸೆಲ್ಫ್ ವರ್ತ್. ಅದು ನಾನು ಅನ್ನೋದು ಅಹಂ ಅಲ್ಲ. ನನಗೇನು ಬೇಕು ಅಂತ ನಾವು ಕೇಳ್ಕೊತಾ ಇರೋವಂಥದ್ದು. ಎಲ್ಲೇ ನಾವು ಸ್ಟಕ್ ಆದರೂ ನಾನು ಇಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳಬಾರ್ದು, ನಾನು ಇಲ್ಲಿಂದ ಥ್ರೋ ಆಗೋಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ಸೊ ಐ ಆಮ್ ಅಂತ ಹೇಳಿ ನಿಮ್ಗೆ ಏನೇನು ಬೇಕೋ ಅದನ್ನು 21 ದಿನ ಬರೀಬೇಕು. ಇಲ್ಲಿ ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನಲ್ಲಿ ಒಂದು ಕ್ವಶನ್ ಬರುತ್ತೆ, 21 ದಿನ ಯಾಕೆ ಅಂತ. ಕರೆಕ್ಟ್ ಅಲ್ವಾ? 21 ದಿನ ಅಂದರೆ ನಮ್ಮ ಬಾಡಿ ಸೈಕಲ್, ಅದು ನಮ್ಮ ಬ್ರೈನ್ ಸೈಕಲ್, ಅದು ನಮ್ಮ ನರ್ವಸ್ ಸಿಸ್ಟಮಲ್ಲಿ ಇರೋವಂಥದ್ದು. 21 ದಿನ ಪ್ರಾಕ್ಟೀಸ್ ಬಂದು 22ನೇ ದಿನ ಹ್ಯಾಬಿಟ್ ಆಗುತ್ತೆ. ಎಲ್ಲಿವರೆಗೂ ನಮ್ಮ ಹ್ಯಾಬಿಟ್ ಆಗಲ್ಲ ಅದು ನಮಗೆ ಸಿಗಲ್ಲ. ಪ್ರತಿಯೊಂದು ನಾವು ನಿನ್ನ ಹ್ಯಾಬಿಟ್ಸ್ ಏನು ಅಂತ ಏನಕ್ಕೆ ಕೇಳ್ತೀವಿ ಅಲ್ವಾ? ನಿನ್ನ ಪ್ರಾಕ್ಟೀಸ್ ಏನು ಅಂತ ಯಾರು ಕೇಳಲ್ಲ, ನಿನ್ನ ಹ್ಯಾಬಿಟ್ಸ್ ಏನು ಅಂತ ಕೇಳ್ತೀವಿ. ಅಂದರೆ ನಿನ್ನ ರುಟೀನಾಗಿ ಏನು ಮಾಡ್ಕೊಂಡು ಹೋಗ್ತಾ ಇದೆಯಾ, ಅದೇ ನಿನ್ನ ಲೈಫನ್ನು ಡಿಸೈಡ್ ಮಾಡೋದು, ಅದೇ ನಿನ್ನ ಲೈಫನ್ನು ಡಿಸೈನ್ ಮಾಡೋದು. ಸೊ ಐ ಆಮ್ ಅಂತ ಹೇಳ್ಕೊಂಡು ನಿಮ್ದು ಒಂದಷ್ಟು ಅಫರ್ಮೇಷನ್ಸನ್ನು ರೆಡಿ ಮಾಡ್ಕೊಳ್ಳಿ. ಸೊ ನಾನು ಕಸ್ಟಮೈಸ್ಡ್ ಅಫರ್ಮೇಷನ್ಸನ್ನು ರೆಡಿ ಮಾಡಿಕೊಡ್ತೀನಿ. ಓಕೆ, ಮದುವೆಗಿರ್ಬೋದು ಅಥವಾ ಮಕ್ಕಳಾಗುವಂಥದ್ದು ಇರ್ಬೋದು. ಯಾಕಂದರೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ತುಂಬ ಜನಕ್ಕೆ ಆ ಟೈಮ್ ಹೊಟ್ಟೋಗಿರುತ್ತೆ ಪಾಪ. ಅವ್ರ ಕೆಲಸದಲ್ಲಿ ಬ್ಯುಸಿ ಆಗೋಗಿರ್ತಾರೆ ಅಥವಾ ಇನ್ನೊಂದ್ರಲ್ಲಿ ಬ್ಯುಸಿ ಆಗೋಗಿರ್ತಾರೆ. ಆ್ಯಂಡ್ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ಸ್ ಇದೆ. ಹೆಲ್ತ್ ಇಶ್ಯೂಸು, ಸಣ್ಣ ಮಕ್ಕಳಿಗೆ ಹಾರ್ಟ್ ಹೋಲ್ಸ್ ಇದೆ, BP ಇದೆ, ಶುಗರ್ ಇದೆ, ಇನ್ನು ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟು. ತುಂಬ ಜನ ಮೊನ್ನೆ ನಮ್ಮ ಪ್ರೋಗ್ರಾಮ್ಗೆ 8 ವರ್ಷದ ಹುಡುಗನ ಕರ್ಕೊಬಂದ್ಬಿಟ್ಟು ಇವ್ನು ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತಾರೆ.
8 ವರ್ಷದ ಹುಡುಗ, ಅಷ್ಟು ಚಿಕ್ಕ ಮಗುಗೆ. ಅದಕ್ಕೆ ನಾನು ಚೈಲ್ಡ್ ಕೌನ್ಸಿಲಿಂಗ್ ಅಂತ ಬಂದಾಗ ನಾನು ಯಾವತ್ತೂ ಚೈಲ್ಡ್ ಕೌನ್ಸಿಲಿಂಗ್ ಮಾಡಲ್ಲ, ನಾನು ಮಾಡೋದೇ ಪೇರೆಂಟ್ ಕೌನ್ಸಿಲಿಂಗ್. ಯಾಕಂದ್ರೆ ಕೌನ್ಸಿಲಿಂಗ್ ಬೇಕಾಗಿರೋದು ಮಗುಗಲ್ಲ, ಪೇರೆಂಟ್ಸ್ಗೆ ಅಲ್ವಾ. ಆದ್ರಿಂದ ಐ ಆಮ್ ಅನ್ನೋದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ನೀವು ಯಾವಾಗ ಇದನ್ನ, ಈವನ್ ನ್ಯೂರೋ ಸೈನ್ಸ್ ಸಹ ಇದನ್ನ ರಿಸರ್ಚ್ ಮಾಡಿದೆ, ಐ ಆಮ್ ಅಂತ ಹೇಳಿದಾಗ ನಿಮ್ಮ ಬ್ರೈನ್ ಆಕ್ಟಿವ್ ಆಗುತ್ತೆ, ಆ ಒಂದು ಸಿಗ್ನಲ್ಸ್ ಅನ್ನ ರಿಸೀವ್ ಮಾಡುತ್ತೆ, ನಿಮ್ ಬಾಡಿನಲ್ಲಿ ಏನೇನೆಲ್ಲ ಚೇಂಜಸ್ ಬೇಕು ಅದೆಲ್ಲ ಮಾಡ್ತಾ ಬರುತ್ತೆ. ಎಷ್ಟೋ ಡಿಸೀಸಸ್ ಅನ್ನ ಬರೀ ಈ ಅಫರ್ಮೇಶನ್ಸ್ ಅಲ್ಲೇ ಕ್ಯೂರ್ ಮಾಡಿದ್ದಾರೆ. ಹಾರ್ಟ್ ಡಿಸೀಸಸ್ ಸಹ ಈ ಅಫರ್ಮೇಶನ್ ಇಂದ ಕ್ಯೂರ್ ಮಾಡಿದ್ದಾರೆ. ನಾನು ಅನಾರೋಗ್ಯ ಅಂತ ಹೇಳೋ ಬದಲು ಐ ಆಮ್ ಹೆಲ್ದಿ ಅಂತ ಹೇಳ್ಕೋಬೇಕು, ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ಆ ನೆಗೆಟಿವ್ ವರ್ಡ್ ಅನ್ನ ತೆಗೆದು ಪಾಸಿಟಿವ್ ಆಗ್ಬೇಕು. ನನ್ನ ದೇಹ ಅನಾರೋಗ್ಯವಾಗಿದೆ, ನನ್ನ ತಲೆನೋವು, ಕಾಲು ನೋವು ಅಂತ ಹೇಳೋ ಬದಲು ನನ್ನ ದೇಹ ಬಹಳ ಆರೋಗ್ಯವಾಗಿದೆ, ದಿನೇ ದಿನೇ ನಾನು ಆರೋಗ್ಯವಾಗಿ ಆಗ್ತಾ ಇದ್ದೀನಿ, ಈ ಥರ ಅಫರ್ಮೇಷನ್ಸ್ ಅನ್ನ ಹೇಳ್ಕೋಬೇಕು. ಇಷ್ಟೇ ಸಿಂಪಲ್ ಟೆಕ್ನಿಕ್ಕು, ಬ್ರಹ್ಮಾಂಡ ಹೇಳ್ಕೊಡೋದಲ್ಲ, ಯಾವುದು ರಾಕೆಟ್ ಸೈನ್ಸ್ ಅಲ್ಲ ಸರ್ ಇದು. ನಾರ್ಮಲ್ ಹೋಮ್ ಮೇಕರ್ಸು, ಮನೆಯಲ್ಲಿ ಏನು ಗೊತ್ತಿಲ್ಲದೆ ಇರೋರು, ನನ್ಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ ಅನ್ನೋರು ಸಹ ಕಲಿಬೋದು ರೇಖಿ ವಿದ್ಯೆನ. ಯಾರು ಬೇಕಾ ಕಲಿಬೋದು. ನಾನು ಈವನ್ 2 years ಬೇಬಿಗೆ ದೀಕ್ಷೆ ಕೊಟ್ಟಿದ್ದೀನಿ. ಆ ಮಗು ತಂದೆ ತಾಯಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಆ ಮಗುನ ಕರ್ಕೊ ಬಂದಿದ್ದಾರೆ. ನಾನು ರೇಖಿ ಪ್ರೇಯರ್ ಇರುತ್ತೆ, ಅದನ್ನ ನೀನು ಹೋಗ್ಕೊಂಡ್ರೆ ನಾವು ಸ್ವಾಗತ ಮಾಡುವಂಥದ್ದು, ಕರೆಯೋ ಅಂಥದ್ದು. ನಾನು ಹೇಳ್ತಿದ್ದೀನಿ, ನನಗಿಂತ ಮುಂಚೆನೆ ಹೇಳ್ತಿದ್ದೆ ಆ ಮಗು ಪ್ರೇಯರನ್ನ. ಅಂದ್ರೆ ಅವ್ರ ಮನೆಯಲ್ಲಿ ಪ್ರಾಕ್ಟೀಸ್ ಆ ಥರ ಇದೆ, ಅದು ವಾತಾವರಣ. ಅಷ್ಟು ಈಸಿಯಾಗಿ ಪ್ರಾಕ್ಟೀಸಸ್ ಮಾಡ್ಬೋದು. ಓಕೆ, ರೇಖಿ ನಿಮಗೆ ಮಹಾನ್ ದೊಡ್ಡ ವಿದ್ಯೆ, ಬ್ರಹ್ಮಾಸ್ತ್ರ ಆ ಥರ ಏನಿಲ್ಲ. ನಾರ್ಮಲ್ ಲಿವಿಂಗ್ ಬೀಯಿಂಗು, ನಾರ್ಮಲ್ ಆಗಿ ನನ್ಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅನ್ನೋರು, ನನಗೇನು ಅರ್ಥನೇ ಆಗಲ್ಲ, ನನಗೇನು ನೆನಪೇ ಇರಲ್ಲ ಅನ್ನೋರ್ಗೂ ಮಾಡ್ಬೋದು, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಫ್ಯಾಂಟಾಸ್ಟಿಕ್. ನಿಜವಾಗಿ ಕೂಡ ಮ್ಯಾನಿಫೆಸ್ಟೇಷನನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ತುಂಬ ಸಾಕಷ್ಟು ಬದುಕಿನಲ್ಲಿ ಒಂದು ಅನೂಹ್ಯ ಬದಲಾವಣೆಯನ್ನು, ಸಕಾರಾತ್ಮಕ ಬದಲಾವಣೆಯನ್ನು, ಸಾಕಷ್ಟು ದೃಷ್ಟಾಂತಗಳು ಕೂಡ ಅದಕ್ಕೆ ನಮಗೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅದು ಏನದು, ಮತ್ತು ಸರಳವಾಗಿ ಯಾರು ಬೇಕಾದರೂ ಹೇಗೆ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಸಮೃದ್ಧತೆಯನ್ನು ಕಂಡುಕೊಳ್ಳುವುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಒಳನೋಟವನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ನೀವು ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡು ಇದರ ಪ್ರಯೋಜನವನ್ನು, ಸಮೃದ್ಧತೆಯನ್ನು ನಿಮ್ಮ ಬದುಕಿನಲ್ಲಿ, ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಅಂದ್ಕೊಂಡನ್ನು ಕಾರ್ಯಗತಗೊಳಿಸಲಿಕ್ಕೆ ಖಂಡಿತವಾಗಿ ಕೂಡ ಇದು ಹೆಲ್ಪ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದೀವಿ, ನೀವು ಕೂಡ ಅದನ್ನು ಸಂಪರ್ಕಿಸಿ ಪ್ರಯೋಜನವನ್ನು ಪಡಿಬೋದು ಅಂತ ಕೇಳ್ಕೊಳ್ತಾ, ಇಷ್ಟು ಹೊತ್ತು ನಮ್ಮ ಈ ಮ್ಯಾನಿಫೆಸ್ಟೇಷನ್ನ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗೆ ವಿಶ್ವವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.